ಬಸವಾದಿ ಶಿವಶರಣರು ಈ ನೆಲದಲ್ಲಿ ಮಾಡಿರ್ತಕ್ಕಂತಹ ಸಂಕಲ್ಪ, ತನ್ಮೇ ಮನಃ ಶಿವ ಸಂಕಲ್ಪಮಸ್ತು ಸುಂದರ ಪವಿತ್ರ ಅಂತಹ ಒಂದು ಸಂಕಲ್ಪ ತೊಟ್ಟಂತಹ ಇವತ್ತಿನ ದಿವಸ ನಾವು ನೀವೆಲ್ಲರೂ ಕೂಡ ಕುಳಿತುಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಶತಾಯುಷಿಗಳಾಗಿರ್ತಕ್ಕಂಥ ಹುಡುಗಿ ಅಪ್ಪವ್ರನ್ನ ಮೊದಲು ಮಾಡಿಕೊಂಡು, ಕಾಡಸಿದ್ದೇಶ್ವರ ಅಪ್ಪವ್ರನ್ನ ಮೊದಲು ಮಾಡಿಕೊಂಡು, ಬೀದರ್ನ ಪರಮ ಪೂಜ್ಯ ಅಪ್ಪಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರನ್ನು ವಂದಿಸಿ ತಮ್ಮೆಲ್ಲರ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗುವ ಆ ಪರಮಾತ್ಮನಿಗೆ ವಂದಿಸಿ ಒಂದು ಶಬ್ದ ಹೇಳಬೇಕಾಗಿದೆ. ಒಂದು ಬಹಳ ಸುಂದರ ಮಾತಿದೆ. ಲಿಂಗೈಕ್ಯ ಜಗದ್ಗುರು ಗಂಗಾಧರ ಮಹಾಸನ್ನಿಧಿಯವರು ಅಂದರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಯಾವ ಅಜ್ಜನ ಹೂಟವನ್ನು ಇಟ್ಕೊಂಡು ಪ್ರಮಾಣ ತಗೊಂಡಿದ್ರು ಅವರೊಂದು ಶಬ್ದ ಬಹಳ ಸುಂದರ 4 ಶಬ್ದ ಬರೆದಿದ್ದಾರೆ. ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ, ಮಿತಿ ಇಲ್ಲದ ಜೀವನ, ಸೀಮಾತೀತ ಸ್ವಾತಂತ್ರ್ಯ ಇವು ರಾಷ್ಟ್ರದ ಪ್ರಗತಿಯ ವಿಘಾತಕಗಳಾಗಿವೆ. ಪ್ರಜಾಪ್ರಭುತ್ವದಲ್ಲಿ ನಾವು ದೇಶವನ್ನು ಪ್ರಗತಿ ಕಾಣ್ತೀವಿ ಅಂತ ಕನಸು ಕಂಡಿದ್ವಿ. ಆದರೆ ಯಾವ ಶಿಕ್ಷಣದಲ್ಲಿ ನೀತಿ ಇಲ್ಲ, ಯಾವ ಶಾಸನದಲ್ಲಿ ಭೀತಿ ಇಲ್ಲ, ಪ್ರಾಮಾಣಿಕತೆ ಇಲ್ಲ, ಯಾವ ಜೀವನದಲ್ಲಿ ಮಿತಿ ಇಲ್ಲ. ಸ್ವಾತಂತ್ರ್ಯ ಬೇಕು, ಆದರೆ ಸೀಮಾತೀತ ಸ್ವಾತಂತ್ರ್ಯ ಇವತ್ತಿದೆ. ಇದು ಹೇಗೆ ಮನುಷ್ಯನ ಬದುಕನ್ನು, ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ? ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಬಸವ ಕಲ್ಯಾಣದಲ್ಲಿ ನಾವು ಕಾರ್ಯಕ್ರಮ ಯಾಕೆ ಮಾಡುತ್ತಾ ಇದ್ದೀವಿ? ಬಹಳ ಜನ ಕೇಳಿದ್ರು, ಬಸವಾದಿ ಶಿವಶರಣರಂತ ತೆಗಿರಿ, ಹಿಂದೂ ಅಂತ ಹಾಕೊಳ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಯಾಕೆ? ಬಸವಾದಿ ಶಿವಶರಣರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿಕೊಳ್ಳಿಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಬರುತ್ತೆ. ಬಸವ ಕಲ್ಯಾಣದಲ್ಲಿ ಬಸವಾದಿ ಶಿವಶರಣರಂತ ಹೇಳಿದಾಗ ಇವ್ರ ಅಪ್ಪನ ಆಸ್ತಿನ ಇದೇನ ಥೋಡೆ 4 ಮಂದಿ ಖರೀದಿ ಮಾಡಿದಾರ ಇವ್ರಿಗೆ? ಬಸವಣ್ಣನವರಿಗೆ ಖರೀದಿ ಮಾಡ್ಯಾರ? ಇವರು ಮಾಡ್ಯಾರ? ಎಷ್ಟು ದುರಂತದ, ಎಷ್ಟು ನಾಲಾಯಕದ ಇದು. ಇವ್ರಿಗೇನ್ರ ಬುದ್ಧಿ ಅದನ? ವಚನ ಓದ್ಯಾರ? ಒಂದು ಭಸ್ಮವನ್ನ ತಯಾರು ಮಾಡಬೇಕಾಗಿದ್ರೆ ಬಸವಣ್ಣನವರೇ ತನ್ನ ವಚನದಲ್ಲಿ ಹೇಳ್ತಾರೆ. ಯಾವುದು? ಪಂಚಬ್ರಹ್ಮ ಸದಾಶಿವ ಮಂತ್ರದಿಂದ ಅಭಿಮಂತ್ರಿತವಾದಂತಹ ಆ ಪಂಚ ಗೋವುಗಳನ್ನ, ಅವರ ಸೆಗಣಿಯನ್ನು ಸಂಗ್ರಹಿಸಿ ಅದನ್ನ ಮಂತ್ರ ಸಹಿತವಾಗಿ ಪುಟು ಮಾಡಿ ಭಸ್ಮದ ಅಗ್ನಿ ಸಂಸ್ಕಾರ ಕೊಟ್ಟು ಅದನ್ನ ಹಣೆಗೆ ಲೇಪನ ಮಾಡಿದ್ರೆ ಕೂಡಲ ಸಂಗಮ ನಿನ್ನೆಲ್ಲ ಪಾಪಗಳನ್ನು ದೂರ ಮಾಡ್ತಾನೆ. ಅದು ಆಗಮ ಪ್ರಮಾಣ ರೀತಿಯಲ್ಲಿ ಮಾಡಬೇಕು ಅಂತ ಅವರು ಹೇಳುವಾಗ ಇವ್ರು ಯಾರು? ಇವರು ಓದ್ಯಾರ? ಅಷ್ಟೆಲ್ಲ ಮತ್ತೆ ಹೇಳ್ಕೊಂಡು ಹೋಗಿದ್ರೆ ಇದು ನಮ್ಮ ಕಾರ್ಯಕ್ರಮ ಹೆಂಗಾಗ್ಲತ್ತದ ಅಂತಂದ್ರೆ, ಮೆಂಟಲ್ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಹೋಗಿ ಮೆಂಟಲ್ ಪೇಷಂಟಿಗೆ ಔಷಧ ಕೊಡ್ತಾ 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 ಹೋಗಿ ಡಾಕ್ಟ್ರನ್ನೇ ಮೆಂಟಲ್ ಆದಂಗೆ ಆಗಿದೆ. ಅದು ಅವನು ಬೈತಾ ಬೈತಾ ಅವ್ರಿಗೆ ಬೈತಾ ಬೈತಾ ಹೋಗಿ ನಾವು ಮೆಂಟಲ್ ಆಗ್ಲತ್ತೀವಿ. ನಾವು ಮೆಂಟಲ್ ಆಗುವ ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ತಲೆ ಕೆಟ್ಟಿದೆ. ಕೆಟ್ಟಿದಾಗ ವೇದ ಕಾಣಿಲ್ಲ. ಯಾಕಂದ್ರೆ ಕಾಮಣಿ ಆಯಿತು ಅಂತಂದರೆ ವೇದ ಕಾಣಲ್ಲ, ಆಗಮ ಕಾಣಲ್ಲ. ಅರೆ ಅಷ್ಟು ಓದ್ತಕ್ಕಂಥ ಬುದ್ಧಿ ಇರಬೇಕಲ್ಲ. ಸ್ವಲ್ಪ ವಿಚಾರ ಮಾಡ್ರಿ. ನಮ್ಮಲ್ಲಿ ಇದು ಧರಿ ಮ್ಯಾಲ ಅಂತಾರೆ, ಇದಕ್ಕೆ ಧರಿ ಮ್ಯಾಲ ಅಂತ ಹೇಳ್ತಾರೆ. ಇದು ಕೆಂಪು ಭೂಮಿ ಮುಗಿದ ನಂತರ ಧರಿ ಕೆಳಗ ಅಂತ ಹೇಳ್ತಾರೆ. ಧರಿ ಮ್ಯಾಲ, ಧರಿ ಕೆಳಗ. ಬೀದರ್ ಧರಿ ಮ್ಯಾಲದ, ಅದು ಕೆಳಗೆ ಧರಿ ಕೆಳಗೆ ಊರು, ಅಲ್ಲೇ ಒಂದು ಗುಡ್ಡ ದಾಟಿದ್ರಂತಾರೆ. ಧರಿ ಕೆಳಗಿದ್ದಂಥ ಒಬ್ಬ ಮಾಸ್ಟರ್ ನೌಕರಿ ಮಾಡ್ತಾ ಮಾಡ್ತಾ ಬಾವಿ ನೀರು ಸೇದುವ ಸಲುವಾಗಿ ಒಂದು ಪೌರಿಗೆ ಇಟ್ಟಿದ್ದ, ಹಗ್ಗ ಇಟ್ಟಿದ್ದ. 30 ವರ್ಷ ನೌಕರಿ ಮಾಡ್ದ, ಮುಂದೆ ಟ್ರಾನ್ಸ್ಫರ್ ಆಯಿತು, ಬೀದರ್ಗೆ ಬಂದ. ಬೀದರ್ಗೆ ಒಂದು ಕಿರಾಯಿ ಮನೆ ತಗೊಂಡ. ಕಿರಾಯಿ ಮನೆ ತಗೊಂಡು ಅಲ್ಲಿ ಬಾವಿ ಇತ್ತು. ಅದೇ ಹಗ್ಗ ಅದೇ ಪೌರಿಗೆ ಬಿಟ್ಟು ಒಳಗೆ ಬಿಟ್ಟು ತೆಗಿಲಕ್ಕೆ ಹೋದ ತಕ್ಷಣ ನೀರಿಲ್ಲ, ನೀರು ಬಂದಿಲ್ಲ. ಅವಾಗ ಹೇಳ್ತಾನ,
ಆ ಕಿರೈದಾರ ಮನೆಗೆ ಹೇಳ್ತಾನೆ ಆ ಕಿರೈ ಮನುಷ್ಯಾಗ, ಏ ಯಜಮಾನ ನಿನ್ನ ಬಾಯಿಗೆ ನೀರಿಲ್ಲ. ಅವಾಗ ಅವ ಒಂದೇ ಹೇಳ್ದ, ಮಾಸ್ತರ ನಿನ್ನ ಹಗ್ಗ ಕಮ್ಮಿ ಬಿದ್ದುದು, ನಿನ್ನ ಹಗ್ಗ ಎಲ್ಲಿತ್ತು ಅಂದ್ರೆ ನೀ ಕೆಳಗೆ ಮರ್ಕಲ್ದಾಗ ನೀನು 20 ಫೀಟಿನ ಮೇಲೆ ನೀರವ, ಬೀದರ್ದಾಗ 40 ಫೀಟಿಗೆ ನೀರು ಇರ್ತಾವ, 40 ಫೀಟಿನ 20 ಫೀಟಿನ ಹಗ್ಗ ಜೋಡಿಸ್ಕೊಂಡಿದ್ರೆ ನೀರು ಬರ್ತಾವ, ಇಲ್ಲೋದ್ರೆ ಹಿಂಗೆ ಸತ್ತೋಯ್ತಿ ಅಂತ ಹೇಳ್ದ. ಯಾರ ಹತ್ತಿರ ಹಗ್ಗನೇ ಉದ್ದಿಲ್ಲ ಅವಕ್ಕೆ ವೇದ ಗೊತ್ತೇನಾಯ್ತದ, ವಚನೇನು ಗೊತ್ತಾಯ್ತದ, ಪಚನೇನಾಗುತ್ತದ್ರಿ. ಇದಕ್ಕೆ ಹಗ್ಗ ಉದ್ದಿಬೇಕು. ವಚನ ಭಾಳ ಉಗಡದದ, ವಚನ ಓದೋದಲ್ಲ, ಪಚನ ಮಾಡ್ಕೊಳ್ಬೇಕಾಗ್ತದ. ಅನ್ನದೊಳಗಿಂದೊಂದಗಳವ, ವಸ್ತ್ರದೊಂದೊಳಗಿಂದ ಎಳೆಯವ, ಇಂದಿಂಗೆ ನಾಳಿಂಗೆ ಎಂದೊಡೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂತ ಬಸವಣ್ಣವ್ರು ಹೇಳಿದ್ರು. ಎಷ್ಟು ಮಂದಿ ಬಲ್ಲಿ ಇದು ನಿಯಮದ? ಎಲ್ಲರೂ ಕಳ್ರೆ. ಆ ಕಡೆಯಿಂದ ಈ ಕಡೆ ಉಲ್ಟಾ ಪಲ್ಟಾ. ಒಂದು ಸರ್ಕಾರ ಬಜೆಟ್ ಬಿಡೋದಿಲ್ಲ, ಒಂದು ವ್ಯವಸ್ಥೆಗಳಿಗೆ ಬಿಡೋದಿಲ್ಲ, ಎಲ್ಲಿದ್ರು ಕೂಡ ಅದೇ. ಇಂತಹ ಗೊಂದಲಮಯ ವ್ಯವಸ್ಥೆ ಜಾಸ್ತಿ ಹೆಚ್ಚಿಗೆ ಮಾತಾಡಲಾರ್ದೇ ಒಂದೇ ಹೇಳಬೇಕಾಗಿದೆ. ಬಸವಾದಿ ಶಿವಶರಣರು ಕೊಟ್ಟಂತ ವೀರಶೈವ ಲಿಂಗಾಯತ ಧರ್ಮ ಅನಾದಿ ಕಾಲದಿಂದ ಬಂದಿದೆ, ಬೆಳ್ಕೊಂಡು ಹೋಗ್ತಾ ಇದೆ, ಮುಂದೂ ಕೂಡ ಬೆಳೀತದೆ. ಅವ್ರು ವಿರೋಧ ಮಾಡೋರು ಮಾಡ್ತಾರ, ಮಾಡಲಿ. ಹೆಂಗೆ ವಿರೋಧ ಮಾಡ್ಲತ್ತಾರ ಗುರ್ತಾಗ್ಲತ್ತದ? ಸ್ಲೋ ಪಾಯ್ಸನ್ ಇದ್ದಂಗೆ ಅವು. ಒಂದೇ ಸಲ ಪಾಯ್ಸನ್ ಹಾಕಿದ್ರೆ ಸತ್ತು ಹೋಗ್ತದೆ ಸಮಾಜ. ಆದರೆ ನಿಮ್ಮ ಮನೆಗಿನ ದೇವ್ರು ತೆಗಿರಿ, ಪೈಲ ಹೇಳೋದು, ನಿಮ್ಮ ಮನೆಗಿನ ದೇವ್ರು ತೆಗಿರಿ. ಬಸವಣ್ಣರು ಇದಕ್ಕೂ ಒಪ್ಪಿಲ್ಲ. ಊರಾಗಿಂದ ಗುಡಿ ಬೇಡ, ಆದ್ರೆ ಯಾವ್ದಾರ ಸಾವುಕಾರ ಮನುಷ್ಯ ಚಲೋ ಗುಡಿ ಕಟ್ಟದ ಅಂತಂದ್ರೆ ಕಳಸಾರೋಹಣ ಟೈಮಿಗೆ 1 ಲಕ್ಷ ರೂಪಾಯಿ ದಕ್ಷಿಣ ಕೊಡ್ತಾನಂದ್ರೆ ಆ ಗುಡಿ ಕಳಸಕ್ಕೆ ಪೈಲ ಇವೇ ಮುಂದಿರ್ತಾವ. ಕೇಳ್ರಿ ಅವ್ರಿಗೆ, ಫೋಟೋ ತೆಗೆದು ತೋರಿಸ್ತೀನಿ ನಿಮಗೆಲ್ಲ. ನಾವು ಬಿ ಕಡೆ ಅಂಥ ಕಂಪನಿ ಸಂಗಡ ದೋಸ್ತರು ಬಿ ಇದ್ದೇವೆ, ದುಶ್ಮನ್ರು ಬಿ ಇದ್ದೇವೆ. ಯಾಕೆ ಒಂದೇ ಕಡೆ ಕೊಡ್ತೇನೆ, ನೀನು ಕಾಡಸಿದ್ದೇಶ್ವರ ಅಪ್ಪರು ಅಂದ್ರು, ಯಪ್ಪ ಸ್ವಲ್ಪ ಕಡಕ್ ಮಾತಾಡಬೇಡ್ರಿ, ಯಾಕಂದ್ರೆ ನಾಳೆಗೆ ಮಗ್ಗಲ್ ಅವ್ರ ಮಗ್ಗಲಾಗೆ ಕೂಡೋದಿರ್ತದ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಎಷ್ಟು ದುರಂತದ ರೀ ಅಪ್ಪೋರೇ. ನೀವು ಇವತ್ತು ಬಂದಿರಿ, ಇದು ಸಮಸ್ಯೆ ಎದುರಿಸ್ಲತ್ತೀರಿ. 1995-96ನೇ ಇಸ್ವಿಯಲ್ಲಿ ಜಗದ್ಗುರುಗಳನ್ನ ಕರ್ಕೊಂಡು ಬರಬೇಕಾಗಿದ್ರೆ ಎಲ್ಲರನ್ನು ಕೂಡಿಸಿ ಸಮಭಾವದಿಂದ, ಸ್ವಲ್ಪ ನಮ್ಮ ತಲೆ ಯಾಕೋ ಸಮನೇ ಅಂತ ಅನಿಸ್ತೆ. ಯಾವಾಗ ಭೀ ನಿಮ್ಮ ಸಂಘ ನಮ್ದು ಎಷ್ಟು ಎಸ್ಟಿಮೇಟ್ ಅದನ್ನು ಲೆವೆಲ್ ಹೇಳ್ಕೊಂಡು ಬಂದೆವು. ಆ ಸಂದರ್ಭದಲ್ಲಿ ಈ ಕಡೆ ಗುರುಗಳನ್ನ ಕರ್ಕೊಂಡು ಸ್ಟೇಜಿಗೆ ಹೋಗೋ ತನಕ ಬೆಂಕಿಗೆ ಹಚ್ಚಿದ ಜಾತಿ ಇದು. ಸ್ಟೇಜಿಗೆ ಬೆಂಕಿ ಹಚ್ಚಿದ ಜಾತಿ ಇದು. ದುನಿಯಾದಾಗ ಯಾವ್ರ ಹೇಳ್ಯಾನ ಇಂಥ ಹೀನ ಕೃತ್ಯ ಮಾಡಂತ? ಬಸವಣ್ಣರು ಹೇಳ್ಯಾರ? ಅರೆ ಗುರು ಬರ್ಲಂತ ನಾನು ದಾರಿ ಕಾಯ್ತೀನಪ್ಪ, ಶರಣರ ಬರುವೆನಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳಿದ್ರು. ನರಜನ್ಮವ ತೊಡೆದು ಹರಜನ್ಮವ ಮಾಡಿದಿ ಗುರುವೆ, ಭವಬಂಧನವ ಬಿಡಿಸಿ ಪರಮ ಶಾಂತಿಯ ತೋರಿದಿ ಗುರುವೆ. ಅಂತಹ ಗುರುವನ್ನ ನೀನು ಒಂದು ಗುರು ಅಂತ ಹೇಳ್ಕೊಲತ್ತಿದಿ. ನಿನಗೂ ಒಬ್ಬವ ನಮಸ್ಕಾರ ಮಾಡವನ, ನಿಂದು ಒಬ್ಬ ಪಾದ ಪೂಜೆ ಮಾಡವನ, ನಿನಗೂ ಒಂದು ಜಗಲಿ ಮೇಲೆ ಒಯ್ದು ಕೂಡಿಸವನ. ಅದೇ ಇನ್ನುಳಿದ ಸಮಾಜದ ಗುರುಗಳು ಬರುವಾಗ ಅವರು ಟೆಂಟಿಗೆ ನೀವು ಊರಿ ಹೆಸ್ತಂದ್ರೆ ನಿನ್ನ ಬಳಿ ಏನು ಮಾನವೀಯತೆ ಅದೇನು, ಮನುಷ್ಯತ್ವದ ಏನು ಇಲ್ಲ. ಎಲ್ಲಿ ದಯವಿಲ್ಲದ ಧರ್ಮದಾವುದಯ್ಯ, ನಿನ್ನ ಹತ್ತಿರ ಇದೇ ಸಾಮಾನ್ಯ ಜ್ಞಾನನೇ ಇಲ್ಲ. ಅಂಥವ್ರ ಬಗ್ಗೆ ನಾವೇನು ಮಾತಾಡ್ಲಿಕ್ಕೆ ಸಾಧ್ಯದ? ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತ ಎಲ್ಲ ಸಮಾಜಕ್ಕೆ ಒಂದೇ ಸಂದೇಶ ನಾನು ಕೊಡ್ತಾ ಇದ್ದೀನಿ. ನಮ್ಮೆಲ್ಲ ಹಿಂದೂ ಬಾಂಧವರು, ನಾವು ವೀರಶೈವರಿರಬಹುದು, ಲಿಂಗಾಯತಿ ಇರಬಹುದು, 96 ಜಾತಿ ಜನಾಂಗಗಳು ಲಿಂಗಾಯತ ಇದು ಸಂಪೂರ್ಣ ಧರ್ಮವನ್ನು, ಹಿಂದೂ ಧರ್ಮವನ್ನು ಆಶ್ರಯಿಸಿಕೊಂಡು ಬದುಕಿವೆ. ಅಂತಹ ವಿಶಾಲವಾಗಿರತಕ್ಕಂತಹ ಹಿಂದೂ ಧರ್ಮವನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಹೆಂಗೆ ಸಂರಕ್ಷಣೆ ಮಾಡಬೇಕಾಗಿದೆ ಅದ್ರ ಬಗ್ಗೆ ಚಿಂತನೆ ಬೇಕಲ್ಲ. ಯಾವಾಗಲೇ ಇಲ್ಲಿ ಕಾರ್ಯಕ್ರಮ ಮಾಡೋದ, ಮೊನ್ನೆ ಬುದ್ಧಿ ದಸರಾ ದರ್ಬಾರ ಅಂತ ಕಾರ್ಯಕ್ರಮ ಮಾಡಿದ್ದೀವಿ. ನೀವೇನ ಬೈಲಾಕ್ರ ಬೈದಿರಿ. ಏನಂತ ಬೈದಿರಿ ಅಂತಂದರೆ,
ಮೆಟ್ ಮೆಟ್ ಹಚ್ಚಿ ಹೊಡಿರಿ ಅಂತ ಅವರೇ ಅಂತಾರೆ ಮೀಡಿಯಾದಾಗ. ನಾವು ಹೇಳಿಲ್ಲದು, ಪ್ರತಿ ಮೀಡಿಯಾದಾಗ ಅವೇ ಹೇಳತ್ತಾವ. ಅರೆ ಪಾಪ ನೀವು ಒಂದು ಸಲ ಅಂದಿರ್ಬೇಕಾರೆ ಅವ್ರು 100 ಸಲ ಹೇಳ್ಕೊಲ್ಲತ್ತು. ದೊರಿದ್ರತನ ಇದು. ಹಾಂ, ಆದರೆ ನಾನು ಕೇಳ್ತಾ ಇದ್ದೀನಿ, ನಾವು ನಿಮ್ಮನ್ನು ಭಾಳ ಗೌರವ ಕೊಟ್ಟಿವ್ರಿ, ಆ ಶಬ್ದ ಬಳಕೆ ಮಾಡಿಕೊಂಡು ನೀವು ಹಾಳಾಗ್ತಾ ಇದ್ದೀರಿ. ಎಲ್ಲರನ್ನ ಪ್ರೇಮ್ ಮಾಡ್ರಿ, ಆದರೆ 85 ಲಕ್ಷ ರೂಪಾಯಿ ಕೊಟ್ಟು ಟೆಂಟ್ ಹೊಡೆಸಿದ್ವಿ, ಗುರುಗಳ ಮಹಾಪೂಜೆ ನಡೆಸಿದ್ವಿ, ಆದ್ರೆ 85 ನಿಮಿಷ ಸುಖದಿಂದ ಕಾರ್ಯಕ್ರಮ ಮಾಡಿಕೊಟ್ಟಿಲ್ಲ. ಇದು ನೋಡಿದ್ರೆ ಒಂದೊಂದು ಸಲ ಈ ದೇಹದಲ್ಲಿ ಮನುಷ್ಯನಲ್ಲಿ ಇಷ್ಟು ಉಗ್ರತೆ ಬರ್ತಿತ್ತು, ಏನು ಮಾಡ್ಬೇಕು? ನಮ್ಮ ಗುರು ಹೇಳ್ದ, ಶಾಂತ ಆಗ, ನಿಂದು ವೀರಭದ್ರನ ಅವತಾರ ಏನು ಕೆಲಸಕ್ಕಿಲ್ಲ, ಇಲ್ಲ ಅನುಷ್ಠಾನದ ಪೂಜೆದ ಶರಣರ ನಾಡಿನ ಪೂಜೆ ಮಾಡ್ಕೊಂಡು ಹೋಗದ್ದ ಅಂತ ಹೇಳಿದ್ರು. ರೊಕ್ಕ ನಾವು ಖರ್ಚು ಮಾಡಿವಿ, ದುಡ್ಡು ನಾವು ಕೊಟ್ಟಿವಿ. ಇದು ಪ್ರಜಾಪ್ರಭುತ್ವದನ, ರಾಜಸತ್ಯ ಅದನ, ಇಲ್ಲಿ ಕಾನೂನು ಅದಾನ ಅಥವಾ ಇಲ್ಲ ಅನ್ನತಕ್ಕಂಥದ್ದು ನಾವು ತಲೆ ಹೊಡ್ಕೊಳ್ಬೇಕಾಗಿದೆ. ಅದಕ್ಕೆ ನಾನು ಹೇಳಿದೆ, ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ. ನಾನು ಕೇಳಿದೆ ಪೊಲೀಸರಿಗೆ, ಯಾಕ್ರಿ ಹಿಂಗಂತಂದ್ರೆ ಮ್ಯಾಲಿಂದ ಫೋನ್ ಹೊಂಟದ್ರಿ. ಅವ ಶಾಣೆ ಮನುಷ್ಯ ಯಾವನು? ಹಾಂ, ಈಗ ಗೊತ್ತಲ್ಲ, ನಿರ್ವಾಚನ ವ್ಯವಸ್ಥೆ ಪ್ರಜರನ್ನ ಸಂರಕ್ಷಣೆ ಮಾಡಬೇಕಾಗಿತ್ತು. ಇವತ್ತು ಇದೆಲ್ಲವನ್ನು ನೋಡಿದರೆ ಬಹಳ ದುರಂತದ ಅವಸ್ಥೆಗೆ ನಾವು ಹೋಗ್ತಾ ಇದ್ದೀವಿ. ನಾನು ಸಾಮರಸ್ಯ ಸಾರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಿಮಗೆ ಹೇಳ್ತೀನಿ. ಇವತ್ತು ಲವ್ ಜಿಹಾದ್ ಆಗ್ತಾ ಇದೆ, ಆಗ್ಲತ್ತದ. ಬೇರೆ ಕಡೆ ಲವ್ ಜಿಹಾದ್ ಆದಾಗ ಲಟ್ ತಗೋ, ಬಡಗಿ ತಗೋ, ಹೊಡಿ ಕಡಿ ನಡೀತದ ಅಪ್ಪೋರೆ. ಇಲ್ಲಿ ಬಸವ ಕಲ್ಯಾಣದಲ್ಲಾಯ್ತು, ನಮ್ದೆಲ್ಲ ಹುಡುಗರು ಫೋನ್ ಮಾಡಿದ್ರು, ಅಪ್ಪೋರೆ ಹಿಂಗಾಗಿದೆ, ಒಂದು ಹುಡುಗಿಗೆ ಈ ರೀತಿ ಆಗಿದೆ, ಏನು ಮಾಡಬೇಕು ಅಂದಾಗ ನಾನು ಒಂದೇ ಹೇಳಿದೆ, ಅವ್ರ ಮನೆಗೆ ಹೋಗ್ರಿ, ಮನೆಗೆ ಹೋದ್ರೆ ನಮಗೆ ಹೊಡಿತಾರ, ಸ್ಟೇಷನ್ದವ್ರಿಗೆ ಹೇಳ್ರೆ ತಾನೇ ಹೊರಗಡೆ ತರ್ತಾರೆ. ಇಷ್ಟಾದ ನಂತರ ಕೊನೆಗೆ ಒಂದು ನಾನು ಹೇಳಿದೆ, ಹೊಡಿಬೇಕಾ ಬಡಿಬೇಕಾ ಕಡಿಬೇಕಾ ಏನು ಮಾಡೋದಿಲ್ಲ. ಒಂದೇ ಹೇಳಿದೆ. ಆ ಹುಡುಗಿ ಕೇಳಿದ್ರು, ಇಲ್ಲ ನಾನು ಅವನ ಜೊತೆ ಹೋಗ್ತೀನಿ. ಎಸ್, ಓಕೆ. ನೀನು ಇಟ್ಕೊಳ್ತೇನಪ್ಪ? ಎಸ್, ನಾನು ಇಟ್ಕೊಳ್ತೀನಿ. ಸರಿ, ಈಗ ಹಿಂದೂ ಹುಡುಗಿ ಆದರೂ ಹುಡುಗಿನೇ, ಮುಸ್ಲಿಂ ಹುಡುಗಿ ಆದರೂ ಹುಡುಗಿನೇ, ಮುಸ್ಲಿಂ ತಾಯಿ ಆದರೂ ಮುಸ್ಲಿಂ ತಾಯಿನೇ, ಹಿಂದೂ ತಾಯಿ ಆದರೂ ತಾಯಿಯ ಕರುಳು ಮಾತ್ರ ವೇದನೆ, ದುಃಖ, ಕಷ್ಟ ತಂದೆ ತಾಯಿ ಅನುಭವಿಸ್ತಾರೆ. ನಾನು ಒಂದೇ ಹೇಳಿದೆ, ಹೊಡೆದು ಬಡೆದು ಕಡೆದು ಇದು ಏನು ಅರ್ಥದಲ್ಲ. ಎಷ್ಟು ಜನ ಅಪ್ಪ ಆ ಮನುಷ್ಯನಿಗೆ ಹೆಣ್ಮಕ್ಳು ಅಂದ್ರೆ 4 ಜನ ಹೆಣ್ಮಕ್ಳ್ರಿ ಅಪ್ಪವ್ರೆ. ಆ ಮನುಷ್ಯನಿಗೆ ಅಂದ್ರೆ ಆ ಹುಡುಗನಿಗೆ 4 ಜನ ಅಕ್ಕ ತಂಗಿಯರಿದ್ರು. ನಮ್ಮ ಹುಡುಗರಿಗೆ ಹೇಳಿದೆ, ಎಷ್ಟು ಜನ ಇದ್ರು ನೀವು? ನಾವು 100 ಜನ ಇದ್ದೀವ್ರಿ ಅಪ್ಪ. ಒಂದು ಆಫರ್ ಕೊಡೋರಿಗೆ ಏನಂತಂದ್ರೆ, ನಾವು 100 ಜನ ಇದ್ದೀವಿ, ಇದ್ರಾಗ ಇಂಜಿನಿಯರ್ನ, ಡಾಕ್ಟರ್ನ, ಇಲ್ಲನೇ ಹಣ, ಇದ್ರಾಗ ನಿಂದು ಒಂದು ಹುಡುಗಿ ಇಲ್ಲಿ ಕೊಡು, ನಮ್ಮ ಹುಡುಗಿ ತಕೊಂಡು ಹೋಗು. ಇದು ಸಾಮರಸ್ಯ. ಕರೆಕ್ಟ್ ಅದಿಲ್ರಿ? ಡಿಪಾರ್ಟ್ಮೆಂಟ್ನು ಒಪ್ಬೇಕಾಯ್ತದೆ. ಸಾಮರಸ್ಯ, ಪ್ರೇಮ. ಹೋಗಿದ್ರೆ ನಮ್ದೊಂದು ಹುಡುಗಿದ ಬಲಿ ಆಗಬಾರದು. ಅವಾಗ ಹೇಳಿದ ತಕ್ಷಣ ಅವ್ರ ತಂದೆಗೆ ಎಲ್ಲಿಲ್ಲದ ಸಿಟ್ಟು ಬರ್ತದೆ. ತೇರೆ ವಜಹ ಸೆ ಮೇರಾ ಬೇಟಿ ಕಾ ಇಜ್ಜತ್ ಲೂಟ್ ಗೈ ಮಾ ಅಂತ ಬೈದು ಶುರು ಮಾಡ್ತಾನೋ. ಅವಾಗ ತಕ್ಷಣನೇ ಇವ್ರು ಹುಡುಗರು ಕೇಳ್ತಾರೆ, ಆ ಹುಡುಗಿನೂ ಎದುರು ನಿಲ್ತದ. ಅವಾಗ ಏನಮ್ಮ ನೀ ಏನು ತಗೊಂಡು ಇವ್ನ ಜೊತೆ ಹೋಗ್ತೀಯ ಅಂತಂದಾಗ ಅವ ಹೇಳ್ತಾನೆ, ನಮ್ಮ ಅಕ್ಕಗೂ ಕೊಡಲ್ಲ, ನಮ್ಮ ತಂಗಿಗೂ ಕೊಡಲ್ಲ, ನನ್ನ ನಿಕ್ಕಿಗೆ ತಗೊಂಡು ಹೋಗಲ್ಲ ಅಂತ ಬೈಕೊಂಡು ಹೊಡ್ಕೊಂಡು ಇವತ್ತು ಅದಕ್ಕೆ ಒಂದು ಸೇವಾ ಕೇಂದ್ರದಲ್ಲಿ ಇಟ್ಟು ಪ್ರಶಿಕ್ಷಣ ಕೊಟ್ಟು ಬದುಕು ಕಟ್ಟಿಸ್ತಾ ಇದ್ದೀವಿ. ಇದು ಯಾರು ಮಾಡಿದ್ರು ಅಂದ್ರೆ ಬಸವ ಕಲ್ಯಾಣದ ತರುಣರು ಮಾಡಿದ್ರು. ಇದು ನಮ್ಮ ಸಾಮರಸ್ಯ, ಇದು ನಮ್ಮ ಪ್ರೇಮ. ಯಾಕಿದನ್ನ ನಾನು ಪ್ರೇಮ ಈ ವಿಚಾರ ಮಾಡಿದೆ ಅಂತಂದ್ರೆ, ಹಿಂದೂ ಹುಡುಗಿಯ ತಾಯಿ ಎಷ್ಟು ಅಳ್ತಾಳೆ ಅಷ್ಟೇ ಮುಸ್ಲಿಂ ಹುಡುಗಿ ತಾಯಿನೂ ಕೂಡ ಅಳ್ತಾಳ. ಆ ತಾಯಿಯ ವೇದನೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮುಂದೆ ನಮ್ಮ ಗೋ ಸೇವಕರಿಗೆ ಒಂದು ಮಾತು ಹೇಳ್ತೀನಿ. ಗೋ ಸೇವೆ ರಕ್ಷಣೆಗಾಗಿ ಹೋಗಬೇಕು ನಮ್ಮ ಧರ್ಮ. ಆದರೆ ಒಬ್ಬನಿಗೆ ಹೋಗಿ ನಾನು ಹಿಡಿತೀನಿ, ನಾ ಮಾಡ್ತೀನಿ ಅಂದ್ರೆ ನಿನ್ನ ಮೂರ್ಖತನ. ಸತ್ತಿದ್ರೆ ಒಂದು ಆಕಳು ಸಾಯಿಲಿ. ನೀನು ಹಿಡಿಬೇಕಾಗಿದ್ರೆ ನಿನ್ನ ಜೊತೆ 100 ಜನ ಇದ್ದು ಅದನ್ನು ಎದುರಿಸ್ತಕ್ಕಂಥ ತಾಕತ್ತಿದ್ರು ಹೋಗು, ಇಲ್ಲೋದ್ರೆ ನೀನು ಬದುಕಿಸ್ಕೋ. ನಾಳೆಗೆ ನೀ 1000 ಆಕಳುಗಳನ್ನು ರಕ್ಷಿಸ್ಬೋದು. ನೀ ಸತ್ತು ಹೋದಿ ಅಂದ್ರೆ ಏನು ಕೆಲಸಕ್ಕೆ ಬರ್ತಕ್ಕಂಥದ್ದಲ್ಲ. ಅದಕ್ಕೆ ತರುಣರಿಗೆ ಆವೇಶ ಚಲೋ ಅಲ್ಲ, ಉದ್ವೇಗ ಚಲೋ ಅಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ, ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕಾಗಿದೆ. ಎಲ್ಲಿ ನಮ್ಮನ್ನು ಹಾಳು ಮಾಡ್ಲತ್ತಾರ? ನಾಳೆನೇ ಬರ್ತದೆ.
ಬಸವ ಪಂಚಮಿ. ಎಷ್ಟು ಸುಂದರ ಶಬ್ದ. ನಾಗ ಪಂಚಮಿ ಹೋಗಿ ಬಸವ ಪಂಚಮಿ. ಆ ಬಸವ ಪಂಚಮಿ ದಿವಸ ನೀವ್ಯಾರು ಕೂಡ ಹಾಲು ಹಾಕ್ಬಾರ್ದು, ಬೇರೆ ಅವ್ರಿಗೆ ಕುಡಿಸ್ರಿ, ಇವ್ರಿಗೆ ಕುಡಿಸ್ರಿ, ಹಂಗೆ ಕುಡಿಸ್ರಿ, ಹಿಂಗೆ ಕುಡಿಸ್ರಿ. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲಿ ಕಲ್ಲಿಗೆ ಹಾಲು ಹಾಕಂತ ಹೇಳಿಲ್ಲ, ಹುತ್ತಿಗೆ ಹಾಲು ಹಾಕು ಅಂತ ಹೇಳಿದೆ. ಹುತ್ತಿಗೆ ಹಾಲು ಹಾಕುವುದಿದೆ, ಅದು ಪಂಚಮಿ ದಿನ ಹಾಕಬೇಕಾಗಿದೆ. ಅವಾಗ ಪುಷ್ಯ ನಕ್ಷತ್ರ ಮಳೆ ಪ್ರಾರಂಭವಾಗಿದೆ. ಪುಷ್ಯ ನಕ್ಷತ್ರ ಮಳೆ ಪ್ರಾರಂಭವಾದಾಗ ಪ್ರತಿ ಮನೆಯಿಂದ ಒಂದು ಬಟ್ಟಲ ಹಾಲು ಹುತ್ತಿಗೆ ಹಾಕಿದಾಗ ಆ ಮಳೆ ನೀರು, ಜಿನಿ ಜಿನಿ ಮಳೆ ನೀರು ಆ ಹುತ್ತಿನ ಒಳಗೆ ಹರಿದು ಹೋಗ್ತದ. ಅಲ್ಲೇನು ಕಠೋರವಾಗಿರತಕ್ಕಂಥ ಕಲ್ಲೇನಿದೆ, ಆ ಕಲ್ಲನ್ನು ಒಡೆದು ತನ್ನ ಬಾಯಿಯ ಕಣದಲ್ಲಿ ಆ ಬಿಳಿ ಇರುವೆ ಗೊನ್ನಿ ಹುಳ ಅದನ್ನು ಮೇಲೆ ತಂದು ಬೇಡ್ತದ. ನಿಮಗೆ ಬದುಕು ಸಲುವಾಗಿ ಅದು ವಾಟರ್ ರಿಚಾರ್ಜ್ ಮಾಡಿಕೊಡ್ಲತ್ತದ, ಅದು ಬೇಡ ಅಂತ ಇವ್ರು ಹೇಳ್ತಾರೆ. ಮುಂದೆ 3 ಫೀಟ್ ಕೆಳಗಡೆ ಇರತಕ್ಕಂಥ ಮಣ್ಣಿನಲ್ಲಿ ಮೈಕ್ರೋ ನ್ಯೂಟ್ರಿನ್ಸ್ ಇದೆ. 1 ಫೀಟ್ ಮೇಲ್ಗಡೆ ಇರತಕ್ಕಂತಹ ಮಣ್ಣಿನಲ್ಲಿ ಜೀವಕೋಶಗಳಿವೆ. ಅವೆರಡೂ ಹುತ್ತಿನ ಮೇಲೆ ಬಿದ್ದಂಥ ಮಣ್ಣನ್ನು ತಂದು ಗಣಪತಿ ಮಾಡುವಂತ 30 ದಿವಸದ ನಂತರ ಬರ್ತದ 1 ಕಿಲೋ ಗಣಪತಿ. ಕನಿಷ್ಠ ಪಕ್ಷ 1 ಲಕ್ಷ ಮೌಲ್ಯದ ಗೊಬ್ಬರನ್ನ, ಜೀವಕಣಗಳನ್ನ, ಜೀವಕೋಶಗಳನ್ನ, ಜೀವ ಶೆಲ್ಸ್ಗಳನ್ನ ಮಂಡಿಗೆ ತಾಕತ್ ಕೊಡ್ತಕ್ಕಂಥದ್ದು ಅಷ್ಟು ದೊಡ್ಡದಿದೆ. ಸಣ್ಣದೊಂದು ಜೀವಕೋಶದ ಪ್ಯಾಕೆಟ್ ನಾವು ತರ್ಲಿಕ್ಕೆ ಹೋಗಿದ್ರೆ ಅದ್ರ ಕಿಮ್ಮತ್ತು 10,000 20,000 ಗಟ್ಟಲೆ ಹೇಳ್ತಾರೆ. ಇದು ಅಂಧಶ್ರದ್ಧೆನಾ? ಇವ್ರಿಗೆ ಬುದ್ಧಿನೇ ಇಲ್ಲ, ಅಧ್ಯಯನ ಮಾಡಿಲ್ಲ, ಸಂಶೋಧನಾತ್ಮಕ ಚಿಂತನೆನೇ ಇಲ್ಲ. ಇನ್ನೊಂದು ಖತರ್ನಾಕ್ ವ್ಯವಸ್ಥೆ ನಿಮಗೆ. ಮನೆಗಿನ ದೇವ್ರ ತೆಗಿರಿ. ನಂಬಲ್ಲೊಬ್ಬ ಬಂದ, ನನಗೆ ಗುರ್ತಿದ್ದಿಲ್ಲ ಇದು ದೇವ್ರ ತೆಗಿರಿ ಅಂತಂಬ. ಒಬ್ಬ ಬಂದ, ಅಪ್ಪೋರೆ 20 ವರ್ಷ ಹಿಡಿದು ನೋಡ್ಲತ್ತೀನಿ, ನಿಮ್ಮ ಮಠ ಹೆಂಗದ ಹಂಗೆ ಅದ, ಏನು ದೊಡ್ಡದು ಬೆಳೆದಿಲ್ಲ, ಏನು ಮಾಡಿಲ್ಲ. ನೀವು ನಂದು 2 ಮಾತು ಕೇಳ್ರಿ, ನೋಡ್ತಾ ನಿಮ್ಮ ಮಠ ಹಿಂಗೆ ದೊಡ್ಡದು ಮಾಡಿ ಹಾಕ್ತೀನಿ ಅಂತಂದ. ಏನು ಅಂತಂದ. ಈ ನಂಬರ್ ಹೇಳ್ತೇನೆ ಅಂತ ಕೇಳ್ದ, ಅಥವಾ ಮತ್ತೇನಾರ ನನಗೆ ಜಾದು ಮಾಡಿಕೊಡ್ತೇನೋ ಅಂತ ಕೇಳ್ದ. ಅವ ಒಂದೇ ಹೇಳ್ದ, ನಿಮ್ದೆಲ್ಲ ದೊಡ್ಡ ದೊಡ್ಡ ಶಿಷ್ಯರ ಮನೆಯವರಿ, ಗೌಡ್ರು, ದೇಶಮುಖರು, ದೇಶಪಾಂಡೆ, ಅಂಥವ್ರ ಮನೆಯೊಳಗ ದೇವರುಗಳು ಇರ್ತಾವು. ಆ ಕಂಚಿನ ಪಂಚಲೋಹಗಳಿಂದ, ಪಂಚಧಾತುಗಳಿಂದ ನಿರ್ಮಾಣವಾದಂಥ ದೇವರು ಇರುತ್ತವ. ಆ ದೇವರು ನೀವು ತಗೋರಿ, ದೇವ್ರು ತೆಗಿ ಅಂತ ಹೇಳ್ರಿ, ಮ್ಯಾಲೊಂದು ಫೋಟೋ ಕೊಡ್ರಿ, ಇಡ್ರಿ. ಆ ದೇವರು ನೀವು ತಂದು ಮಠದ ಚೆಕ್ ಹೆಂಗೆ ಮಾಡಬೇಕು ಅಂತಂದ್ರೆ, ಹಿಂಗೆ ಅಕ್ಕಿ ಹಿಡಿಬೇಕು. ನೀವೇನು ಮಾಡಿ ನೋಡ್ರಿ, ಈಗ ನಿಮ್ಮ ಮನೆ ದೇವ್ರು ಇದ್ದು ಅಂತಂದ್ರೆ ಹಿಂಗೆ ಅಕ್ಕಿ ಹಿಡೀರಿ, ಅಥವಾ ಒಂದು ಬಟ್ಟಿಯೊಳಗೆ ಅಕ್ಕಿ ಕಟ್ಟಿ ಹಿಂಗೆ ಸಮೀಪ ಹಿಡ್ರಿ. ಅದು ಸುಡ್ಲತ್ತು ಅಂತಂದ್ರೆ ಅದರೊಳಗೆ ಅಲ್ಫಾ, ಬೀಟಾ, ಗಾಮಾ ಅಂತ 500 ವರ್ಷದ ನಂತರ ತಂತಾನೆ ಸೃಷ್ಟಿ ಆಗ್ತದ. ಅದ್ರ ಕಿಮ್ಮತ್ತೆಷ್ಟು ಅಂದ್ರೆ 1 kg ದೇವರಿಗೆ 1,000 ಕೋಟಿ ರೂಪಾಯಿ. ಇದು ಸ್ಮಗ್ಲಿಂಗ್ ವ್ಯವಸ್ಥೆ. ದೇವ್ರ ತೆಗಿ ಮತ್ತು ಸ್ಮಗ್ಲಿಂಗೇ ಬಂತಲ್ಲ. ಅಂಥದಕ್ಕೆ ನಮ್ಮ ಜನ, ಮುಗ್ಧ ಜನ ಭಾವುಕರಾಗಿ ಹೋಗ್ತಕ್ಕಂಥದ್ದು. ಏನು ಮುಂದೆ ಯಾವ ಹಳೆ ದೇವ್ರನ್ನೂ ಕೂಡ ಎಲ್ಲೂ ತೆಗಿಲಿಕ್ಕೆ ಹೋಗ್ಬೇಡ. ನಾ ಹೇಳಿದ್ದ ಪ್ರಯೋಗ ನೋಡ್ರಿ, ಹಿಂಗಿತ್ತು ಅಂತಂದ್ರೆ ಉದ್ಧಾರ ಮಾಡ್ಕೋರಿ. ಸಾಲಿಗ್ರಾಮ್ ಅಂತ ಇರ್ತದೆ ನಿಮ್ಮ ಮನೆಯೊಳಗೆ, ಅದ್ರ ಮ್ಯಾಲ ಒಂದು ಗೋಡೆ ರೌಂಡ್, ಒಂದು ವೇಳೆ ಗೋಲ ಸ್ವಲ್ಪ ಒಂದು ಗೇರಿ ಬಂದಂಗೆ ಬಂದಿದ್ದಿತ್ತು ಅಂತಂದ್ರೆ ಒಳಗಡೆ ಡೈಮಂಡ್ ಅದ ಅಂತ ತಿಳ್ಕೊಳ್ಬೇಕು. ಸಾಲಿಗ್ರಾಮ್ದಾಗ ಅದಕ್ಕೆ ಮಷಿನ್ ಹಚ್ಚಿ ಚೆಕ್ ಮಾಡಿ ಹೊಡೀರಿ. ನೀವು ಸಾವುಕಾರ ಆಗ್ರಿ, ಅವನಿಗರ ಸಾವುಕಾರ ಮಾಡೋ ಸಲಕ್ಕೆ ದೇವ್ರು ಕೊಡಬೇಡ್ರಿ. ಏನು ಇವೆಲ್ಲವೂ ಕೂಡ ಎಷ್ಟು ಭಯಾನಕವಾಗಿರ್ತಕ್ಕಂಥ ಕಳ್ಳ ನಾಟಕಗಳನ್ನಾಡಿ ಜನರನ್ನು ಮೋಸ ಮಾಡತಕ್ಕಂಥ ವ್ಯವಸ್ಥೆ. ಇದೆಲ್ಲದರಿಂದ ನಮ್ಮ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಉಳಿಬೇಕಾಗಿದೆ. ಕೊನೆಗೆ ಯಾಕೆ ದೇವರು ಬೇಕಾಗಿದೆ ಅಂದರೆ ಒಂದಕ್ಕೆ ಕಾರಣಕ್ಕೆ ಬೇಕಾಗಿದೆ. ಈ ಮನಸ್ಸು ಅನ್ನತಕ್ಕಂಥದ್ದು ಬೆಳ್ಳಿ ಇದ್ದ ಹಾಗೆ. ಬಳ್ಳಿ ಇರುತ್ತದಲ್ಲ, ಅದು ಸ್ವತಃ ನಿಲ್ಲುವುದಿಲ್ಲ. ನಿಲ್ಲಕ್ಕೆ ಯಾವುದಾದ್ರು ಆಧಾರ ಬೇಕು. ಆ ಆಧಾರವೇ ಯಾವುದು ಅಂದ್ರೆ ದೇವರು, ಗುರು, ತಂದೆ, ತಾಯಿ ನನ್ನೆಂದಿದ್ದಾರೆ ಅಂತಕ್ಕಂಥದ್ದು ಒಂದೇ ಒಂದು ಶಬ್ದ ಇವನ ಆತ್ಮ ಬಲವನ್ನು ತುಂಬುತ್ತದ. ಅಂತಹ ದಿವ್ಯ ಶಕ್ತಿ ಈ ಮನಸ್ಸು ಸಶಕ್ತಗೊಳಿಸಬೇಕಾಗಿದ್ರೆ ಇದು ಇದೆ.
ಈ ಹಬ್ಬ ಹರಿದಿನಗಳು ನಮ್ಮ ಉಲ್ಲಾಸವನ್ನು ಬೆಳೆಸ್ತವೆ. ಉಲ್ಲಾಸ ಬೆಳೀತು ಅಂದರೆ ಪೆಟ್ಟುಟೂರಿ ಗ್ಲ್ಯಾಂಟ್ ದ್ರವಿಸ್ತದೆ. ಗ್ಲ್ಯಾಂಟ್ ದ್ರವಿಸಿದಾಗ ಮಾತ್ರ 100 ವರ್ಷ ನೀನು ಬದುಕಲಿಕ್ಕೆ ಸಾಧ್ಯ. ಇದು ನಮ್ಮ ದೇಶದ ಸಂಸ್ಕೃತಿಯ ಹಬ್ಬ. ಇವತ್ತವು ಹಬ್ಬಗಳು ಹಾಳಾಗ್ತಾ ಇವೆ. ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮದು. ಗಣೇಶನ ಹಬ್ಬ ಆದ ನಂತರ ನಮ್ಮ ಹಳೆ ಜನ ಹೇಳ್ತಿದ್ರು, ಅದು ಎಲ್ಲಿ ಹೋಗಿ ಕೂಡಿಸ್ಬೇಕು ಅಂತಂದರೆ ಸೀದಾ ಹೊಲದಾಗ ಒಯ್ದಿಡು, ಅಬಟಿ ಗಿಡ ಕೆಳಗಿಡು ಅಂತ ಹೇಳ್ತಿದ್ರ ಅಥವಾ ಅರಣಿ ಮೇಲಿಡು. ಮಳೆ ಹನಿ ಬಿದ್ದಾಗೆಲ್ಲ ಇಡೀ ಹೊಲದ ತುಂಬ ಆ ದಿವ್ಯ ಶಕ್ತಿ ಹರಿತಿತ್ತು. ಆ ಮೈಕ್ರೋ ನ್ಯೂಟ್ರಿನ್ಸ್ಗಳು, ಸೂಕ್ಷ್ಮ ಜೀವಕಣಗಳು ಬೆಳೆತಿದ್ದು. ಇವೆಲ್ಲ ವಿಜ್ಞಾನದ ಆಧಾರದ ಮೇಲೆ ನಮ್ಮ ಸನಾತನ ಸಂಸ್ಕೃತಿ ಬೆಳೆದು ಬಂದಿದೆ. ಇದಕ್ಕೆ ಈ ಸಂಸ್ಕೃತಿನ ಉಳಿಸ್ಕೊಂಡು ಹೋಗೋಣ, ಬೆಳೆಸ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಉದ್ದೇಶದಿಂದ ಇಟ್ಟುಕೊಂಡು, ಗೊತ್ತಾ, ಈ ಹೋರಾಟ ಮೌನದ ಹೋರಾಟ. ಅಪ್ಪಾಜಿಯವರು ಮಾತಾಡಬಾರ್ದು, ಒಳ್ಳೆಯದು. ಯಾಕ? ಒಂದೇ, ಅಲ್ಲಮ ಪ್ರಭುಗಳು ಬೆಳಗಿನಲ್ಲಿ ಬೆಳಗಾಗಿ ಹೋದರು, ಮೌನದಲ್ಲಿ ಮೌನ ಆಗಿ ಹೋಗಿದ್ರು. ಅವರು ಇಟ್ಟಂತಹ ಮೌನ ಶಕ್ತಿ ಇವತ್ತು ಮತ್ತೆ ಆರಂಭವಾಗ್ತದೆ. ಅಪ್ಪೋರ ಮೌನದಿಂದ ಪ್ರಾರಂಭವಾದಂಥ ಕಾರ್ಯ ಭವಿಷ್ಯತ್ನಲ್ಲಿ ಪ್ರತಿಯೊಬ್ಬರನ್ನ ಮಾತಾಡಿಸುವ ತಾಕತ್ತು ನಿಮಗೆಲ್ಲರಿಗೆ ಬರುತ್ತಂತಕ್ಕಂಥ ವಿಶ್ವಾಸ ನನಗೆ. ಒಬ್ಬ ದಾರ್ಶನಿಕ ಒಂದು ಸುಂದರ ಮಾತನ್ನು ಹೇಳಿದ್ದಾನೆ. ಅಮೆಜಾನ್ ಅನ್ನತಕ್ಕಂಥ ಪರ್ವತ ಇರುವೆ ಕಾಲಿಗೆ ಗೆಜ್ಜೆ ಕಟ್ಟಿದ್ರ ಆ ಗೆಜ್ಜೆ ಶಬ್ದ ಭಗವಂತನಿಗೆ ಕೇಳಿ ಹೋಗುತ್ತೆ ಅನ್ನತಕ್ಕಂಥದ್ದು. ಇವತ್ತು ತಾವೆಲ್ಲರೂ ಬಂದಿದ್ರಿ, ಇಷ್ಟೆಲ್ಲ ಸಂತರು ಬಂದಿದ್ದಾರೆ. ಎಲ್ಲರ ಸಂತರ ಉದ್ದೇಶ ಏನಿದೆ? ಹಿಂದೂ ಧರ್ಮ ಸಂರಕ್ಷಣೆ ಆಗಬೇಕು, ವೀರಶೈವ ಲಿಂಗಾಯತ ಧರ್ಮ ಸಂರಕ್ಷಣೆ ಆಗಬೇಕು, ನಾವೆಲ್ಲರೂ ಒಂದು ಅನ್ನತಕ್ಕಂಥದ್ದು, ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಬಂಧು ಅನ್ನತಕ್ಕಂಥದ್ದನ್ನು ವಿಶ್ವಕ್ಕೆ ಸಾರ್ತಕ್ಕಂಥ ಶಾಂತಿಯ ಮಂತ್ರದ ಪಾಠ, ಶಾಂತಿಯ ಮಂತ್ರದ ಸಂಕಲ್ಪದ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಇದು ಇಷ್ಟಕ್ಕೆ ಮುಗುದಿಲ್ಲ. ಇವತ್ತು ಆರಂಭ, ಇವತ್ತು ದೀಪ ಪ್ರಜ್ವಲನ ಆಯಿತು, ಗಿಡಕ್ಕೆ ನೀರು ಹಾಕಿ ಆರಂಭ ಆಯಿತು. ಈ ವೃಕ್ಷ ಮಹಾವೃಕ್ಷವಾಗಿ ಬೆಳೀತದ. ಯಾವಾಗ ಬೀಜ ಹೊರಗಡೆ ಇರುತ್ತದ, ಅದು ಸುಮ್ಮನೆ ಕಾಣಿಸ್ತಾ ಇರ್ತದ, ಬೀಜ ಮಣ್ಣಿನಲ್ಲಿ ಮೌನವಾಗಿ ಕೂಡುತ್ತದ, ಮಹಾವೃಕ್ಷಕ್ಕೆ ಜನ್ಮ ಕೊಡ್ತದ. ಇವತ್ತು ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಎಲ್ಲ ಭಕ್ತರ ಮಧ್ಯದಲ್ಲಿ ಹೊಸ ಚೈತನ್ಯಕ್ಕೆ ನಾಂದಿ ದೀಪವನ್ನು ಬೆಳಗಿಸಿದ್ದಾರೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ಮಾತನಾಡಲಾರ್ದೇನೆ, ಕೊನೆಯ ಸಂದರ್ಭದಲ್ಲಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅಂದ್ರೆ ಏನು ಅವರೆಲ್ಲ ತಿಳ್ಕೊಂಡು ಹುಸುತ್ವದ್ರೆ ಅವು ಒಂದೇ ಹೇಳ್ತೀನಿ. ಪದ್ಯದ ಅರ್ಥ ಪಲ್ಲವಿ ಅಂತೆ. ಅನ್ನದ ಒಂದು ಅಗಳ ನೋಡಿದ್ರೆ ಸಾಕು, ನೀವೆಲ್ಲರೂ ಕಟಿಂಗ್ ಮಾಡ್ಕೊಳ್ತೀರಿ ಅಲ್ಲ, ಆ ಕಟಿಂಗ್ ಮಾಡ್ಕೊಂಡು ಬಿದ್ದಂಥ ಕೂದಲು ಆ ಹಜಾಮರು ದುಕಾನ್ದವರಿಗೆ ವಜ್ಜೆ ಆಗಿತ್ತು, ಮುನ್ಸಿಪಾಲ್ಟಿದವರಿಗೆ ವಜ್ಜೆ ಆಗಿತ್ತು, ಸಮಾಜಕ್ಕೆ ವಜ್ಜೆ ಆಗಿತ್ತು, ಎಲ್ಲರಿಗೆ ವಜ್ಜೆ ಆಗಿತ್ತು. ಸಹಜ ಚರ್ಚದಲ್ಲಿ ಪರಮ ಪೂಜ್ಯರು ಸವಿತಾನಂದ ಒಂದು ಸಲ ಕಣೇರಿಯಲ್ಲಿ ಚರ್ಚೆ ಮಾಡುವಾಗ, ಹಂದಿಗಳ ಕಾಟ ಜಾಸ್ತಿ ಆಗಿದೆ, ಅದನ್ನು ಸಂರಕ್ಷಣೆ ಮಾಡಬೇಕಾದ ಕೂದಲು ಹಾಕಿದ್ರೆ ಸ್ವಲ್ಪ ಅದು ಸ್ಮೆಲ್ ನೋಡಿದ್ರಾಗ ಅದು ಹಾಳಾಗ್ತದೆ, ಸಂಪೂರ್ಣದ ಮುಂದೆ ಬರುವುದಿಲ್ಲ ಅಂತ ಒಂದೇ ಒಂದು ಚಿಂತನೆ ಮೇಲೆ ಮುಂದೆ ಬೆಳೆಯಲ್ಲಿ ನೋಡಿದ ನಂತರ ಅದ್ಭುತವಾಗಿ ಬೆಳೆ ಬಂತು. ಇವತ್ತು ಅಮಿನೋ ಆ್ಯಸಿಡ್ ಅಂತ ಒಂದು ಆ್ಯಸಿಡನ್ನು ಅದು ಎಲ್ಲಿಂದ ನಿರ್ಮಾಣ ಆಗಿದೆ ಅಂದ್ರೆ, ವೇಸ್ಟ್ ಆದ ಕೂದಲಗಳಿಂದ ಸಮಾಜಕ್ಕೆ ಈ ವರ್ಷಕ್ಕೆ 250 ಕೋಟಿ ರೂಪಾಯಿ ಮೌಲ್ಯದ ಅದನ್ನು ಅಮಿನೋ ಆ್ಯಸಿಡನ್ನು ದೇಶ ವಿದೇಶಗಳಿಗೆ ಕಳಿಸ್ತಕ್ಕಂಥ ಮಠ, ಆ ಸಂಶೋಧನಾತ್ಮಕ ಬುದ್ಧಿ ಯಾರು ಅಂದ್ರೆ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು. ಸುಮ್ಮನೆ ಕಾವಿ ಬಟ್ಟೆ ಹಾಕೊಂಡು ಕುಂತಾರಂತ ನಮಗೆಲ್ಲ ನೀವು ಭಿಕ್ಷುಕರಂತ ತಿಳಿಬೇಡ್ರು. ಸುಮ್ಮನೆ ಹಿಂಗೆ ಮತ್ತೇನ್ರ ನೀವು ಚಂದಪಟ್ಟಿ ಕೇಳೋ ಜನ ಅವು ಬೇರೆನೆ. ಒಂದು ಕಡೆ ನೀವು ದೇವ್ರ ತೆಗಿ ಅಂತವ, ಇನ್ನೊಂದು ಕಡೆ ಆ ಗುಡಿ ಕೆಡ್ಯಾಕ್ರಂತವ, ಅವು ದೊಡ್ಡ ದೊಡ್ಡ ಸಮಾಧಿಗಳು ಕಟ್ಕೊಂಡು ಕೂಡ್ತವ, ಮತ್ತು ವರ್ಷಕ್ಕೊಂದು 2-3 ಕಾರ್ಯಕ್ರಮ ಮಾಡೋದು, ಚಂದಿ ಪಟ್ಟ ಮಾಡೋದು, ಇವೆಲ್ಲ ದಂಧೆ. ನಮ್ಮ ದಂಧೆ ಯಾವೆಲ್ಲ. ಅದಕ್ಕಾಗಿ ತಾವೆಲ್ಲರೂ ಕೂಡ ಅಂತಹ ಪರಮ ಪೂಜ್ಯರು ಭವಿಷ್ಯತ್ ಕಾಲದಲ್ಲಿ ಒಂದು ದಿವಸ ಮತ್ತೆ ಈ ನೆಲದಲ್ಲಿ ಕೃಷಿಕರಿಗಾಗಿ ಮಾತಾಡೋದಿದೆ. ಒಳ್ಳೆ ರೀತಿ ಕಾರ್ಯಕ್ರಮ ಮತ್ತೆ ಮಾಡ್ತೀವಿ. ನಾವು ಕರೆದಾಗ ಬರಬೇಕು. ಇವತ್ತು ಮಾತಾಡಬೇಡಂತ ಕೋರ್ಟ್ ಕೊಟ್ಟದ ಕೂಡ್ಲಿ. ಪಾಪ ಸಮಸ್ಯೆ ಅದ. ಪಾಪ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಅವ್ರದ್ರ ಏನದ ಹಾಲತ್ ಬಾಜಿಗದ. ಅವ್ರು ಏನು ಹೇಳ್ತಾವೆ ಕೇಳಬೇಕಾಗ್ತದೆ, ಎಲ್ಲರೂ ಕೇಳಬೇಕಾಗ್ತದೆ. ನಾನು ಒಂದೇ ಹೇಳಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ, ನಿಮ್ಮ ಡಿಪಾರ್ಟ್ಮೆಂಟು, ನಿಮ್ಮ ಜಡ್ಜು, ನಿಮ್ಮ ಕೋರ್ಟು, ನಿಮ್ಮ ತಹಶೀಲು, ನಿಮ್ಮ DC ಎಲ್ಲರೂ ವಾಹವಾ ಅನ್ನಪ್ಲೆ ಕಾರ್ಯಕ್ರಮ ಮಾಡಿಕೊಡ್ತೀವಿ ಅಂತ ವಚನ ಕೊಟ್ಟಿನಿ.
ನಿಶ್ಚಿತವಾಗಿ ಒಬ್ರಿಗೂ ಕೂಡ ನಮ್ದು ಏನು ಪಾಪ ಆಂದೋಲನ ಸ್ವಾಮಿಗಳು ಪಾಪ ಒಂದು ಕಡ್ಕಾಶ್ ಬೈದರು ಹೊಟ್ಟೆ ಏನು ಬೈದಾರ ಅದು ನಮಗೇನು ಸಂಬಂಧ ಇಲ್ಲ. ಕರೆಕ್ಟಾ? ನಮಗೇನು ಸಂಬಂಧ ಇಲ್ಲ. ಪಾಪ ಗುಂಡು ರೆಡ್ಡಿ ಬಂದ್ಯಪ್ಪ ಹ್ಯಾಂಗ್ರಿ ಅಂತೆಲ್ಲ ತಿನ್ನು, ಏನು ಫರಕ್ ಬೀಳ್ಬಲ್ಲ ತಗೊಂಬಗ, ಏನು ಫರಕೇನು ಬೀಳೋದ ಅಂತಂದು. ಅದಕ್ಕಾಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅವರು ಸಶಕ್ತರ ಸ್ವಾಮಿಗಳು. ಅದು ಅದಕ್ಕಾಗಿ ಒಂದೇ ಹೇಳೋದು, ಯಾವುದೂ ಕೂಡ ಅಪಾರ್ಥ ಮಾಡ್ಕೊಳ್ಬೇಡ್ರಿ. ಇದು ರಾಜ ಬಾಕ್ಸ್ ಸವಾರ್ನ ಭೂಮಿ. ಆಶ್ಚರ್ಯ ಒಂದು ಹೇಳ್ತೀನಿ, ಈ ಊರಿನ ಕಾರ್ಯಕ್ರಮದಲ್ಲಿ ಬುದ್ಧಿ ಇಲ್ಲಿನ ತನಕ ನಿಮ್ಗೆ ಯಾವ ಕಾರ್ಯಕ್ರಮದ ಮುಸಲ್ರು ದುಡ್ದಾರೋ ಇಲ್ಲೋ ಗೊತ್ತಿಲ್ಲ. ಯಾವಾಗ ನಾನು ಇಲ್ಲಿ ನಿಂತೀನಿ ಅಂದಿನಿಂದ ಮುಸಲ್ಮಾನರು ಕೂಡ ಇಲ್ಲಿ ಬಂದು ದುಡಿತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಅಪ್ಪವ್ರೆ ನೀವು ನಮಗೇನು ಸೇವೆ ಹೇಳ್ತೀರಿ ಹೇಳ್ರಿ. ನಾವು ಕೂಡ ಈ ದೇಶದ ನೆಲದವರೇ ಇದ್ದೀವಿ. ರಾಜ ಬಾಕ್ಸ್ ಸವಾರ್ ಸೂಫಿಗಳ ನೆಲ ಇದೆ. ಹಿಂದೂಗಳು ಕೂಡ ಒಂದೇ, ಸೂಫಿಗಳು ಕೂಡ ಒಂದೇ. ಅಂತಹ ಒಂದು ಸುಂದರ ನೆಲದಲ್ಲಿ ಇವತ್ತು ಆ ಮಕ್ಕಳು ಬಂದು 15-20 ಜನ ಮಕ್ಕಳು ಬಂದು ಹೇಳ್ತಕ್ಕಂಥ ಸಾಮಾನ್ಯ ಅಲ್ಲ. ನಮ್ಮ ದಾವೂದಂತೂ ಅನ್ನಲ್ಲ, ಒಂದು ಟೀಮ್ ಸಿಸ್ಟಮ್ ಬಂದಿತ್ತು. ಇವತ್ತು ಅಡುಗೆ ವ್ಯವಸ್ಥೆಯಲ್ಲೂ ಕೂಡ ತರ್ತಕ್ಕಂಥದ್ದು. ಮತ್ತೊಂದು, ಕಾಂಗ್ರೆಸ್ನವರು ಬೇರೆ ಕಡೆ ನಿಮ್ಮ ಕಡೆ ಕೆಲಸಕ್ಕೆ ಸಹಕಾರ ಕೊಟ್ಟರೋ ಇಲ್ಲೋ, ಬಟ್ ಇಲ್ಲಿ ಕಾಂಗ್ರೆಸ್ನವ್ರು ಮಕ್ಕಳು ಸಹಕಾರ ಕೊಟ್ಟಾರ. ಯಪ್ಪ ನಿಮ್ಮ ಶಬ್ದ ಥೋಡೆ ಒಗೋಡ್ ಪಡಿಸ್ ನಮಗೆ ಭಾಳ ಏನ್ರಿ. ನಮ್ದೆಲ್ಲ ಬಕ್ಕು ಇಲ್ಲ, ಅದು ನಡೀತದ. ಮಾತಿಗೆ ಬಂಧನ ಮಾಡ್ಯಾರ, ಖರೆ 1000 ಮಾತಾಡಿಸ್ಯಾರ ಅವರು. ನಿಶ್ಚಿತವಾಗಿ ನಮ್ಮ ಒಂದೇ ಒಂದು ಶಬ್ದದಲ್ಲಿ ಇದಕ್ಕೆ ಪ್ರಸಾದ ವ್ಯವಸ್ಥೆ ಹೆಂಗ ಅಂತಂದ್ರೆ ಪರ್ಮಿಷನೇ ಇಲ್ಲ. ಯಾರ ಬಲ್ಲಿ ಹೋಗ್ತೀರಿ, ಯಾರ ಬಲ್ಲಿ ಕೇಳ್ತೀರಿ, ಇದೆಲ್ಲ ಗೊಂದಲ ಇತ್ತು. ವಿಜಯ್ ಸಿಂಗ್ ಕರೆದ ನಂತರ ಮಾನ್ಯ ಧರ್ಮಸಿಂಗ್ ಸಾಹೇಬರ ಸುಪುತ್ರ, ಅಪ್ಪ ಈ ರೀತಿ ಸಮಾವೇಶ ಇದೆ, ಅದಕ್ಕೆ ನೀನು ಪ್ರಸಾದ ಕೊಡಬೇಕು ಅಂತಂದಾಗ, ಅಪ್ಪವ್ರೆ ಆ ಸಮಾವೇಶ ಏನೋ ನೀವು ಹೇಳತ್ತೀರಿ, ನಾ ಕೊಟ್ಟೆ ಹಾಕ್ತೀನಿ, ಎಷ್ಟು ಬೇಕೋ ಅಷ್ಟು ಪ್ರಸಾದ ಸೇವೆನ ಮಾಡ್ತೀನಿ ಅಂತ ಹೇಳಿಬಿಟ್ಟ. ಅದಾದ ನಂತರ ಟೀಮಿಗೆ ಅವ್ರದ್ದೆಲ್ಲ ಟೀಮಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಗುಂಡು ರೆಡ್ಡಿ ಅವ ಕಾಂಗ್ರೆಸ್ನವನು BJP ಏನನ್ನೂ ಗೊತ್ತಾಗಿಲ್ಲ ಅವ. ಮತ್ತು ಪಾಪ ಅದ್ರದ್ದು ಏನೇನೋ ಹಾಲತ್ ಮತ್ತೆ ಪಕ್ಷದ ಉಚ್ಚಾಟನ ಮಾಡ್ತಾವೋ ಇಡ್ತಾವೋ. ಅದಕ್ಕೆ ಆರಂದಲ್ಲ ಅಪ್ಪವ್ರಿಗೆ ಕೊಡಬೇಡ್ರಿ ಅಂತ ಅವರೆಲ್ಲತ್ತೀವಿ, ಅಂಜಂಜಿ ಹೇಳತ್ತೀವಿ. ಆದ್ರೆ ನೀವು ಮಾತ್ರ ಬಾಂಬ್ ಹಾಕಿದ್ರಿ ಎಲ್ಲರೂ ಜೋರಿಲಿ ಹೊಡೆದ್ರಿ. ಆದ್ರೂ ಕೂಡ ಏನು ಹರಕತ್ತಿಲ್ಲ. ನಿಮ್ಮ ಬಾಂಬು ಒಂದು ದಿವಸ ಕೆಲಸ ಮಾಡ್ತದ, ಅದು ನಮ್ಮ ನೈಟ್ರೋಜನ್ ಆಗಿ ಪ್ರಕೃತಿಯಲ್ಲಿ ಕೆಲಸ ಮಾಡ್ತಂದು ಹೇಳಿ, ಹಿಂಗಾಗಿ ನಮ್ಮ ಗುಂಡು ರೆಡ್ಡಿ ಭಾಳ ಕಷ್ಟಪಟ್ಟ. ಜೊತೆಯಲ್ಲಿ ಒಬ್ಬನ ಹೆಸರು ಹೇಳಿದರೆ ಮತ್ತೆಲ್ಲರೂ ಸಿಟ್ಟು ಬಂದತ್ತು. ಕನಿಷ್ಠ ಒಂದು 100 ಜನ, 1000 ಜನ ತರುಣರು, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲರೂ ಕೂಡ ದುಡ್ದವರು. ಎಲ್ಲಕ್ಕಿಂತ ದೊಡ್ಡದು ಈ ಕೆಲಸದಲ್ಲಿ ನಮ್ಮ ಸ್ವಾಮಿಗಳು, ಘನಲಿಂಗ ರುದ್ರ ಮುನಿ ಶಿವಾಚಾರ್ಯ ಸ್ವಾಮಿಗಳು, ಮುಚ್ಚಳಂಬ ಸ್ವಾಮಿಗಳು. ಅವ್ರು ಅನ್ಬೇಕು, ಯಾಕೋ ಜೋರೇ ಸಾಲಲ್ಲಿ ಹೋಗ್ಯದ್ರಿ ಅಂತ ಅನ್ಬೇಕು. ಬಯ್ಯ ಸಲಕ್ಕೆ ನಾನು ಕರೆಸರು ಸುರು ಅಲ್ಲಿಂದ ಶುರು ಆಯ್ತು. ಒಂದೇ ಹೇಳಿದೆ, ಸ್ವಲ್ಪ ಅದು ವಿಚಿತ್ರ ಭಾಷೆ ಸ್ಟೇಟ್ಮೆಂಟೇ ಬಂತು, ಸ್ವಲ್ಪ ಜವಾರಿ ಭಾಷೆದಾಗ ಬಂತು. ಇಲ್ಲೆಲ್ಲ ಸ್ವಾಮಿಗಳು ಬೈತಾರಂತ್ರಿ, ಹಂಗಂತ್ರಿ ಹಿಂಗಂತ್ರಿ ಅಂತ ಅಂದ ತಕ್ಷಣ ಕಣೇರಿ ಸ್ವಾಮಿಗಳು ತಲೆ ಕೆಟ್ಟದ ಅಂತ ನಾನು ಅಲ್ಲಿ ಹಿಡಿದು ಶುರು ಮಾಡಿದ ಮಾತು. ಅದು ವೈರಲ್ ಆಯ್ತು. ಸ್ವಾಮಿಗಳು ಎಂದೂ ಕೂಡ ಬೈದವರಲ್ಲ. ಲೋಕ ಕಲ್ಯಾಣಕ್ಕಾಗಿ ತಾಯಿ ಒಂದು ಮಾತು ಹೇಳ್ತಾಳೆ, ನೀ ಸತ್ತರ ಹೋಗೋದಿತ್ತು ಅಂತ ಮಗನಿಗೆ ಅಂತಾಳ. ಅದರ ಮಗ ಸಾಯ್ತದ ನೋಡ್ತಾಳೆ ಏನು ತಾಯಿ? ಮಗನ ಮೇಲೆ ಹುಚ್ಚು ಪ್ರೇಮಕ್ಕಾಗಿ ಸಿಟ್ಟಿಗೆ ಬರ್ತಾಳೆ. ಆ ಹುಚ್ಚು ಪ್ರೇಮ ಯಾರ್ದು ಅಂದ್ರೆ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವ್ರದ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಕೊನೆಗೆ ಎಲ್ಲ ಬಂದಂಥ ಸತ್ಪುರುಷರ ಒಂದು ಪ್ರಸಾದ ಸೇವೆಗಾಗಿ ಬಸವರಾಜಿಗೆ ಹೇಳಿದೆ ನಾನು. ಬಸವರಾಜ ಸ್ವಾಮಿ ಅವನು ಕಾಂಗ್ರೆಸ್ ಮನುಷ್ಯನೇ. ಅವ ಅಂದ, ಆಯ್ತಪ್ಪ, ಅದಕ್ಕೆ ಆಯ್ತಪ್ಪ ನಂದೊಂದು ಪ್ರಸಾದ ಅಂತ. ನಂತರ ನಮ್ಮ ಕುಮಾರ ಸ್ವಾಮಿಗಳು, ಕುಮಾರ್ ದೇವರ ಅವ್ರ ಹೆಸರು, ಕಣೇರಿ ಮಠದ ಸಾಧಕರು, ಒಳ್ಳೆ ರೀತಿಯಿಂದಾಗಿ ಮನೆ ಊರು ತಿರುಗಿ ಎಲ್ಲ ಲೀಡರ್ಸ್ಗಳ ಮಧ್ಯದಲ್ಲಿ ಹೋಗಿ, ಎಲ್ಲ ಜನಗಳ ಮಧ್ಯದಲ್ಲಿ ಹೋಗಿ ಎಲ್ಲರೂ ಸಹಕಾರ ಕೊಟ್ಟರು. BJPದವರು ಅಪ್ಪವ್ರ ಹೆಸರು ತೊಗೊಂಡಿಲ್ಲ ಅಂತ ಬಂತೀವಿ, ನೀವು ನಾರಾಜಾಗಿರಿ, ಕೆಳಗೆ ಕುಂತಿರೋ ಗೊತ್ತದ, ನನಗೆ ಫೋನ್ ಮಾಡಿರಿ, ಅಪ್ಪ ನಾವು ಬಂದಿದ್ದೇವೆ ನೋಡ್ರಿ, ಮತ್ತೆ ಕ್ಯಾನ್ಸಲ್ ಮತ್ತೆ ನಮಗೆ ಎಂದು ಮಾಡಿರಿ ಅಂತ. ನಿಮ್ದು ಕೂಡ ಸಹಯೋಗ ಸಿಕ್ಕಿದೆ, ಸಹಕಾರ ಸಿಗ್ತಾ ಇದೆ. ಈಟೆ ಭಾಳ ಲೇಟ್ ಮಾಡಿ ಹೊಂಟಿರಿ. ಅದಕ್ಕಾಗಿ ಲೇಟ್ ಮಾಡಿ ಬರಬೇಡ್ರಿ, ಬರ್ರಿ, ಎಲ್ಲರೂ ಸಹಕಾರ ಕೊಟ್ಟಿದ್ರಿ, ಒಳ್ಳೆಯದು. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸುಂದರವಾಗಿ ಆಗಿದೆ. ಹೆಚ್ಚಿಗೆ ಮಾತನಾಡಲಾರ್ದೇನೆ ಮೂಲ ಅನುಭವ ಮಂಟಪ ಹೋರಾಟ ಮಾಡುವಾಗನೂ ಬುದ್ಧಿ, ಆ ಅನುಭವ ಮಂಟಪದ ನನಗೇನು ಸಿಂಗಲ್ ಪೈಸೆ ಬೇಕು ಆಗಿಲ್ಲ, ಏನೂ ಇಲ್ಲ. ಆದರೆ ಒಬ್ಬ ಪ್ರತಿಷ್ಠಿತ ರಿಟೈರ್ಡ್ ಕಮಿಷನರ್ ಆಫೀಸರ್ ಅಂತ ಹೇಳ್ತಿರಲ್ಲ,
ಅವ ನನ್ನನ್ನು ಈ ಸ್ವಾಮಿದು ತಲೆ ಕೆಟ್ಟಿದೆ ಅಂತ ಹೇಳೋದು. ತಲೆ ಕೆಟ್ಟವ ನಾನಲ್ಲ, ಅವನು. ಅದೇ ಒಂದು ಶಿಲಾಲೇಖವನ್ನು ಹಾಕ್ತಾನೆ 1904 ಚಾಲುಕ್ಯರ ಸಂಪೂರ್ಣ ಶಿಲಾಲೇಖವನ್ನು ಹಾಕ್ತಾನೆ. ಅದಕ್ಕೆ ಇತಿಹಾಸ ಹೇಳ್ತಾನೆ ಪೀರ್ ಪಾಷಾ ಬಂಗ್ಲಾ. ಇದು ಏನು ಇವತ್ತಿಗೂ ಕೂಡ ಅದರ ಇತಿಹಾಸ ಹುಡುಗಿ ಮಠದಲ್ಲಿದೆ. ಅದು ಭಂಡಾರಖಾನ ಅಂತಿದೆ, ಆಸ್ಥಾನ ಮಂಟಪ ಅಂತಿದೆ. ಇಷ್ಟೆಲ್ಲವೂ ಕೂಡ ಇದ್ದು ನಾವು ನಮ್ಮ ನಾಲ್ಗೆಯನ್ನು ಹೊರಗಡೆ ಬಿಡತಕ್ಕಂಥ ಧ್ವನಿ ನಮ್ಮ ಹತ್ತಿರ ದೇವರು ಕೊಡ್ತಾ ಇರಲಿಲ್ಲ. ಇದು ಎಂಥ ಹಿಂದೂ ಸಮಾಜದ ದುರ್ದೈವ ಅಂತಕ್ಕಂಥದ್ದನ್ನು ಹೇಳೋದಾಗಿ. ಪಾಪ ಆ ವ್ಯಕ್ತಿ ತಗೊಳ್ರಿ ನೀವು, ಇದು ತಗೊಂಡಿದ್ದಾಗಿ ನಡೆದು ನಮಗೆ ಸುಖ ಇಲ್ಲ ಅಂತ ಆ ಹಿರಿಯ ವ್ಯಕ್ತಿ ಬಂದು ಹೇಳಿದ್ದ. ಆದರೆ ಅಷ್ಟು ತಗೊಳ್ಳೋಷ್ಟು ದುಡ್ಡು ನಮ್ಮ ಹತ್ತಿರ ಇದ್ದಿಲ್ಲ. ಹೀಗಾಗಿ ಅದು ಏನೋ ಉಳಿತು. ಲೀಡರ್ಗಳಿಗೆ ಹೇಳಲಿಕ್ಕೆ ಹೋಗಿದ್ರೆ, ರಾಜಕೀಯ ಜನರಿಗೆ ಹೇಳಕ್ಕೆ ಹೋಗಿದ್ರೆ ಅದು ಏನೇನೋ ಮಾಡಿದ್ರು. ಆದರೆ ಅದಕ್ಕಿಂತ ಪೂರ್ವದಲ್ಲಿ ನಾನು ಹೇಳಿದೆ, ಇಲ್ಲಿ ಬಸವಣ್ಣನವರು ಪರುಷ ಕಟ್ಟೆ ಮೇಲೆ ಕುಂತು ಬಹಳಷ್ಟು ಬಂದಂಥ ಭಕ್ತರಿಗೆ ಪ್ರಸಾದವನ್ನು ಕೊಟ್ಟಂಥದ್ದು, ಕಷ್ಟವನ್ನು ಬಗೆಹರಿಸಿರ್ತಕ್ಕಂಥದ್ದು. 37 ಕೋಟಿ ರೂಪಾಯಿ ಹೋದ ಕರೆ 35 ಪೈಸೆ ಕೆಲಸ ಆಗಿಲ್ಲ. ಕೇವಲ ಇವತ್ತು ಹೇಗೆ ತಗಡದಾಗದ ಹಾಗೆ ಅದ. ಇಂಥವೆಲ್ಲ ನೋಡಿದರೆ ಇದಕ್ಕಾಗಿ ಚಿಂತನೆ ಮಂಥನೆ. ಬಸವ ಕಲ್ಯಾಣದ ಜನ ಈ ಸಲ ನಾವೆಷ್ಟು ಸಲ ಕಾರ್ಯಕ್ರಮ ಮಾಡಿದ್ವಿ, ಯಾವ ಕಾರ್ಯಕ್ರಮದಾಗೂ ಕೂಡ ನಡೆದ್ರಿ ಯಾವ ತಂತಾನೆ ಅವುಗಳು ಮಾಡ್ಕೋತಾವ ಅಂತ ಅನ್ಬೇಕು, ಕೂಡ್ಬೇಕು, ದುಕಾನ್ದಾಗೆ ಕೂಡ್ಬೇಕು. ಒಂದು ಸಲನೂ ಬಂದಿಲ್ಲ. ಆದ್ರೆ ಈ ಸಲ ಪೂರ 93 ಜಾತಿ ಜನಾಂಗದ ಎಲ್ಲ ಜನಗಳು ಎಲ್ಲಾದ್ರೂ ಇದ್ದಿದ್ರೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಬಸವ ಕಲ್ಯಾಣಕ್ಕೆ ವಿರೋಧ ಮಾಡೋರು ನೀವ್ಯಾರು ಅಂತ ಕೇಳಿದ್ದು ಮೊಟ್ಟ ಮೊದಲನೆಯ ಕಾರ್ಯಕ್ರಮ ಯಾರ್ದು ಅಂತಂದ್ರೆ ಇದು ಬಸವ ಕಲ್ಯಾಣದ ಕಾರ್ಯಕ್ರಮ. ಬಸವ ಕಲ್ಯಾಣ ಉಳಿಸ್ಬೇಕಾಗಿದ್ರೆ ನೀವಿರಬೇಕು. ನನ್ನಂತ ಸ್ವಾಮಿ ಬರಬಹುದು, ಮಾರ್ಕೊಂಡು ಹೋಗಬಹುದು, ಆದರೆ ಬಸವ ಕಲ್ಯಾಣ ಮಾತ್ರ ಉಳಿಬೇಕಾದ್ರೆ ನಿಮ್ಮಿಂದ ಮಾತ್ರ ಉಳಿತದ. ನೀವೆಲ್ಲ ಜನಾಂಗಗಳು ಒಂದಾಗಿರ್ಬೇಕಾಗ್ತದ. ದೇವಸ್ಥಾನ ಉಳಿಬೇಕಾಗಿದ್ರೆ, ಅನುಭವ ಮಂಟಪ ಉಳಿಬೇಕಾಗಿದ್ರೆ, ಪರುಷ ಕೊಟ್ಟೆ ಉಳಿಬೇಕಾಗಿದ್ರೆ, ಇಲ್ಲಿನ ಸಂಸ್ಕೃತಿ ಉಳಿಬೇಕಾಗಿದ್ರೆ ನಿಮ್ಮ ಸಹಯೋಗಿ ಇರಲಿ ಅಂತ ಹೇಳಿ ಹೆಚ್ಚಿಗೆ ಮಾತನಾಡಲಾರ್ದೇನೆ ಎಲ್ಲ ಪೂಜ್ಯರ ಆಶೀರ್ವಾದ ಸದೈವ ಇರಲಿ. ಜೊತೆಯಲ್ಲಿ ನಾವು ಲಿಂಗಾಯತ್ ನಾವು ಇನ್ನು ಹಿಂದೂಗಳಲ್ಲ ಅಂತ ಮುಂದೆ ನೀವು ಕಂಪ್ಲೇಂಟ್ ಮಾಡೋದು ಬೇಡ. ಲಿಂಗಾಯತ್ ಎ, ಲಿಂಗಾಯತ್ ಬಿ. ನಾವು ಲಿಂಗಾಯತ್ ಬಿದಾಗ ಇದ್ದೆವು. ಲಿಂಗಾಯತ್ ಎ ಯಾರು? ಅವ್ರು ಪರ್ಮಿಷನ್ ಕೊಟ್ಟಾರು, ಕುಡಿಲಕ್ಕೆ ಬರ್ತದ ಅಂತ, ಖಂಡ ತಿಲ್ಲಕ್ಕೆ ಬರ್ತದ ಅಂತ. ಅವ್ರದ್ದೇ ಅದಲ್ಲ. ಅವರೆಲ್ಲ ಹೇಳ್ಯಾರ ಅಂಥ ಆ ಧರ್ಮ ನಿಮ್ಮ ಸಂಗಟ. ಅವುಗ ಅಪ್ಪಗ ಜಗಳ ಆಡೋ ಮನೆ ಹೊರಗೆ ಹಾಕೋ ಅವು ನಿಮ್ಗೆ ಮಾಡ್ಕೊರಿ. ನಾವು ನಮ್ಮ ಮನೆ ಮೇಲೆ ದೇವ್ರು ಇರ್ತದ, ಜಗಲಿ ಇರ್ತದ, ಮನೆಗೊಬ್ಬ ಗುರು ಇರ್ತಾನೆ, ಗುರು ಪರಂಪರೆ ಇದೆ, ಕುಲ ದೈವತೆ ಇದೆ. ಇದೆಲ್ಲ ಕಡೆ ವೀರಶೈವ ಲಿಂಗಾಯತ ಪರಂಪರೆ ನಮ್ದಿದೆ. ಇಂಥ ಒಂದು ಸುಂದರ ಪರಂಪರೆ ನೀವು ನಮ್ಮ ಕೆಣಕ್ಲಿಕ್ಕೆ ಹೋಗಬೇಡ್ರಿ, ನಾವು ನಿಮಗೆ ಕೆಣಕ್ಲಿಕ್ಕೆ ಹೋಗಲ್ಲ. ಇನ್ನು ಮುಂದೆ ಜಗಳನೇ ಬೇಡ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಳ್ಳೆಯ ರೀತಿಯಿಂದಾಗಿ ಬದುಕೋಣ. ನೀವು ಬದುಕ್ರಿ. ಇನ್ನು ಮುಂದೆ ಬುದ್ಧಿ ಬಂತು, ದೇವ್ರು ಬಸವಣ್ಣ ನಿಮಗೆ ವಿಶ್ವಗುರು ಬಸವಣ್ಣ ಒಂದು ವೇಳೆ ಶಕ್ತಿ ಕೊಟ್ಟ ಅಂತಂದರೆ ನಾವು ನೀವು ಕೂಡಿ ಮತ್ತೆ ಒಳ್ಳೆ ಸಮಾಜ ನಿರ್ಮಾಣ ಮಾಡೋಣ ಅಂತ ಹೇಳಿ ನನ್ನ ಶಬ್ದಕ್ಕೆ ವಿರಾಮ.